ಕೆಪಿ ಅಪ್ಡೇಟ್ಗೆ ಸ್ವಾಗತ. ನಾನು ನಿಮ್ಮ ಪೂಜಾ. ಇನ್ನು ಎಲ್ಲ ಭಾಗಗಳ ಮಧ್ಯೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನ. ಇನ್ನು ನುಡಿದಂತೆ ನಡೆಯುವ ಅಭಿವೃದ್ಧಿ ಪರ ಸರ್ಕಾರ, ಅದೇ ನಮ್ಮ ಕಾಂಗ್ರೆಸ್ ಅಂತ ಸಂಸದ್ ಸಾಗರ್ ಖಂಡ್ರೆ ಅವರು ಹೇಳಿದರು. ಇನ್ನು ಪಿಎಂಜಿಎಸ್ವೈ ಯೋಜನೆ ಅಡಿಯಲ್ಲಿ ಭಾಲ್ಕಿ ತಾಲೂಕಿನ ಮಲ್ಚಾಪುರದಿಂದ ತಾಲೂಕಾ ಗಡಿ ಆಂದೂರ್ ಕಡೆಗೆ ರಸ್ತೆ ಅಭಿವೃದ್ಧಿಗೆ ಒಟ್ಟಾರೆಯಾಗಿ 2.65 ಕೋಟಿ ಹಾಗೂ ಧನ್ನೂರು ತಾಂಡದಿಂದ ಹಾಲಿಪ್ಪರ್ಗಾವರೆಗೆ 3.80 ಕೋಟಿ ರೂಪಾಯಿ, ಇನ್ನು ಒಟ್ಟು 6.45 ಕೋಟಿ ರೂಪಾಯಿಗಳ ಅನುದಾನದಡಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಸದ್ ಸಾಗರ್ ಖಂಡ್ರೆ ಅವರು ಇಂದು ಭೂಮಿ ಪೂಜೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡ್ತಾ ಸಂಸದರು, ಗ್ರಾಮೀಣ ಭಾಗದ ಜನತೆ ಅಭಿವೃದ್ಧಿ ಆಗಬೇಕಾದ್ರೆ ಉತ್ತಮ ರಸ್ತೆ ಸಂಪರ್ಕ ಅವಶ್ಯಕ ಅಂತ ಹೇಳಿದರು. ಇದು ಕೇವಲ ಸಂಚಾರ ಸುಲಭಗೊಳಿಸುವುದಲ್ಲ, ಇನ್ನು ಗ್ರಾಮೀಣ ಆರ್ಥಿಕತೆಯ ಪುನರುಜ್ಜೀವನಕ್ಕೂ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿದ್ರು. ಇನ್ನು ಮುಂದುವರಿಸಿ ಮಾತನಾಡ್ತಾ ಅವರು, ನಮ್ಮ ಸರ್ಕಾರದಲ್ಲಿರುವಂತಹ ಫ್ರೀ ಭಾಗ್ಯ ಬಗ್ಗೆ ಒಂದಿಷ್ಟು ಜನ ಟೀಕೆ ಮಾಡ್ತಾ ಇರೋದು, ಅಭಿವೃದ್ಧಿ ಕಾರ್ಯ ಆಗೋದಿಲ್ಲ ಅನ್ನುತ್ತಾ ಇರೋರಿಗೆ ನಾನು ಬಯಸ್ತೇನೆ. ಇನ್ನು ನಮ್ಮ ರಾಜ್ಯದ ಘನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನವನ್ನ ಕೊಟ್ಟು ಇಷ್ಟೊಂದು ಬಜೆಟ್ ಕೊಟ್ಟಿದ್ದಕ್ಕೆ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅಂತ ಹರ್ಷ ವ್ಯಕ್ತಪಡಿಸಿ, ಟೀಕೆ ಮಾಡುವವರಿಗೆ ಇದನ್ನ ನೋಡಿ ಮಾತಾಡ್ಲಿ ಅಂತ ಟಾಂಗ್ ಕೊಟ್ರು. ಏನಂತ ಇದ್ರು ಅಂತಂದ್ರೆ, ನೀವು ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಮೇಲೆ ಅಭಿವೃದ್ಧಿ ಎಲ್ಲ ಆಯ್ತದ, ಕೆಲ್ಸಗಳು ಎಲ್ಲ ಆಯ್ತವ ಅಂತ ನಮ್ಗೆ ಕೇಳ್ತಾ ಇದ್ರು. ನೀವೆಲ್ಲ ನೀವು 2,000 ರೂಪಾಯಿ ನೀವು ಫ್ರೀ ಆಗಿ ಕೊಡ್ತಾ ಇದ್ರಿ, ನೀವು ಕರೆಂಟಿನ ಬಿಲ್ ಮಾಫ್ ಮಾಡ್ಲತ್ತೀರಿ, ನೀವು ಬಸ್ ಅಲ್ಲಿ ನೀವು ಫ್ರೀ ಆಗಿ ಓಡಾಡಕ್ ಕೊಡ್ಲತ್ತೀರಿ, ಇಷ್ಟೆಲ್ಲ ನೀವು ಫ್ರೀ ಆಗಿ ಕೊಡ್ತಾ ಇದ್ರಿ, ನೀವು ಅಭಿವೃದ್ಧಿ ಕೆಲ್ಸನೇ ಆಗಲ್ಲ, ರೋಡೇ ಆಗಲ್ಲ, ಬಿಲ್ಡಿಂಗ್ ಆಗಲ್ಲ ಅಂತ ಹೇಳ್ತಿರು. ಆದ್ರೂ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲಾ ರೀತಿಯಲ್ಲಿ ಒಂದು ನಮ್ಮ ಸರ್ಕಾರದ ಸೌಲಭ್ಯ ಕೊಟ್ಟು ಎಲ್ಲಾ ಕ್ಷೇತ್ರಗಳಲ್ಲಿ ಕೆಲಸ ನಡೀತಾ ಇದೆ. ನಮ್ದು 6ನೇ ಗ್ಯಾರಂಟಿ ಏನಿತ್ತು ಅಂತಂದ್ರೆ, ನಾವು ಕಲ್ಯಾಣ ಕರ್ನಾಟಕಕ್ಕೆ ಮುಂಚೆ 3,000 ರೂಪಾಯಿ ಕೋಟಿ ಬರ್ತಾ ಇತ್ತು. ಈಗ ನಮ್ಮ ಸರ್ಕಾರ ಬಂದ್ಮೇಲೆ 5,000 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಕೂಡ ನಾವು ಗ್ಯಾರಂಟಿ ಕೊಟ್ಟಿತ್ತು. ಅದ್ ತಕ್ಕಂತೆ ನಮ್ಮ ಸರ್ಕಾರ ಬಂದ ತಕ್ಷಣ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚುವರಿ 2,000 ಕೋಟಿ ಕೊಟ್ಟು 5,000 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈಗ ಮಲ್ಚಾಪುರದಲ್ಲೇ ನೀವು ನೋಡ್ಬೋದು, ಈಗ ನಾವು ಸ್ಕೂಲ್ ಕೂಡ ಆಗ್ತಾ ಇದೆ, ಸ್ಕೂಲಿಗೂ ಕೂಡ ನಾವು ಹೋಗಿ ನಾವು ವಿಸಿಟ್ ಮಾಡಿ ಬಂದೆವು. ಇದು ರೋಡ್ ಆಗ್ತಾ ಇದೆ, ಸಿಸಿ ರೋಡ್ ಡ್ರೈನ್ ಆಗ್ತಾ ಇದೆ. ಈಗ ಮೊನ್ನೆನೆ ಕೂಡ ನಾವು ನಮ್ಮ ಮಟ್ಟಕ್ಕೂ ಕೂಡ ನಾವು ಹಣ ನಾವು 20 ಲಕ್ಷ ರೂಪಾಯಿ ನಾವು ಇಟ್ಟಿದ್ವಿ, ಅದನ್ನು ಕೂಡ ಟೆಂಡರ್ ಆಗಿದೆ, ಅದು ಕೂಡ ತುಂಬಾ ಸ್ವಲ್ಪ ದಿನಗಳಲ್ಲಿ ಅದು ಕೂಡ ಪ್ರಾರಂಭ ಆಗುತ್ತೆ. ಇದೇ ರೀತಿ ಎಲ್ಲಾ ಸಮಾಜ, ಎಲ್ಲಾ ಧರ್ಮ, ಎಲ್ಲಾ ಸಾಮಾಜಿಕ ಯಾವುದೇ ಒಂದು ಕೆಲಸ ಇರ್ಬೋದು, ರೋಡು, ಚರಂಡಿ, ನಮ್ಮ ಕಟ್ಟಡ, ಮಠ, ಮಂದಿರ್, ಮಸ್ಜಿದ್, ಚರ್ಚ್ ಎಲ್ಲಾನೇ ಕೂಡ ನಾವು ಮಾಡ್ತಾ ಇದೀವಿ. ಅದಕ್ಕೆ ನೀವು ಎಲ್ಲರೂ ಬೆಂಬಲ ಕೊಟ್ಟು ಸಲಕ್ಕೆ ನಮ್ಗೆ ಒಳ್ಳೆ ರೀತಿಯಲ್ಲಿ ನಮ್ಗೆ ಗೆಲ್ಸ್ ತಂದಿದ್ದೀರಿ. ಈಗ ಯಾಕಂದ್ರೆ ನಾವು ನೆನ್ಸ್ಬೇಕಾಗತ್ತೆ. ಇದು ಭಾಲ್ಕಿಯಿಂದ ಸ್ಯಾಂಬಲ್ ವರೆಗೆ ಇಂಥ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಕೆಬಿ ನ್ಯೂಸ್ 24/7. ಧನ್ಯವಾದಗಳು.